ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನನ್ನನ್ನು ಆಟಾಡ್ಸಕ್ ಆಗೋದಿಲ್ಲ ಶಾಲು. ನಿನ್ ಪ್ಲಾನ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನನಗೆ ಕೇಳಿಸ್ಲಿ ಅಂತ ಗಿರಿನ್ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳೋದು, ಅಲ್ಲಿ ಹೋಗಿ ಅಭಿ ಪ್ರೀತಿನ ಮೀಟ್ ಮಾಡ್ಸೋದು ಅಲ್ವಾ? ಬಾ, ಎಷ್ಟು ಸೂಪರೇ ನೀನು, ಎಷ್ಟು ಚೆನ್ನಾಗಿ ಕಂಡಿಡ್ಬಿಟ್ಟೆ. ಹಾಯ್ ಶಾಲು, ಏನು ವಿಷಯ? ಪ್ರೀತಿ, ಅರ್ಜೆಂಟಾಗಿ ನಮ್ಮ ಮನೆಗೆ ಬಾ. ಯಾಕೆ? ಅಯ್ಯೋ, ಹೇಳ್ದಷ್ಟು ಮಾಡೆ, ನೀನು ಬೇಗ ಬಾ. ನಾನು ನೀನು ಎಲ್ಲೋ ಹೋಗಬೇಕು. ಅರ್ಥ ಆಗೋಯ್ತು. ಓ, ನಿನಗೂ ಅರ್ಥ ಆಗೋಯ್ತಾ? ಏನು ಹೇಳು? ನೀನ್ ಗಿರಿನ ಮೀಟ್ ಮಾಡಬೇಕು, ಒಬ್ಳೆ ಹೋದ್ರೆ ಸರಿ ಹೋಗಲ್ಲ, ನಾನು ಜೊತೆಲಿ ಬಂದ್ರೆ ಹೆಲ್ಪ್ ಆಗುತ್ತೆ ಅಂತ. ಸೂಪರ್ ಕಣೆ ನೀನು, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ನನ್ನ ಮುದ್ದು ನೀನು, ಬೇಗ ಬಾ. 2 ನಿಮಿಷ ಕೊಡು, ರೆಡಿ ಆಗ್ಬಿಟ್ಟು ಬರ್ತೀನಿ. ಈಗ ಅಂದರೆ ನನ್ನ ಫೋನ್ ಇಟ್ಟ ತಕ್ಷಣ ನೀನು ನನ್ನ ಕಣ್ಮುಂದೆ ಇರಬೇಕು. ಎಸ್ ಮ್ಯಾಮ್. ಏನೇ, ನನಗೆಲ್ಲ ಗೊತ್ತಾಯ್ತು ಅಂದಮೇಲೂ ನನ್ನ ಮುಂದೆನೆ ಪೊಗರು ತೋರಿಸ್ತೀಯಾ? ನೋಡು, ಇವಾಗ ನಿನಗೆ ವಿಷಯ ಗೊತ್ತಿಲ್ಲ ಅಂದಿದ್ರೆ ನಾನು ಮುಚ್ಚಿಟ್ಟೊಂದು ಅರ್ಥ ಇತ್ತು. ಇವಾಗ ನಿಂಗೆಲ್ಲ ವಿಷಯ ಗೊತ್ತು ಅಲ್ವಾ, ಮುಚ್ಚಿಟ್ಟೇನು ಪ್ರಯೋಜನ ಅಲ್ವಾ? ಬೇಗ ಬಾ ಆಯ್ತಾ, ಅರ್ಧ ಗಂಟೆಲಿ ಅಲ್ಲಿ ಇರ್ತೀನಿ. ಓಕೆ, ಡನ್. ವಾಹ್, ಸೂಪರ್ ಫಾಸ್ಟ್ ಕಣೆ ನೀನು. ಅದು ಶಾಲು, ಏನಿಲ್ಲ, ಅದು ಯಾಕೆ ಪ್ರೀತಿ, ಸಿಂಧು ನೋಡ್ ಗಾಬರಿ ಆದ್ಯಾ? ಹಾಗೇನಿಲ್ಲಪ್ಪ. ಆಯ್ತು ಶಾಲು, ಬಾಯ್. ನಾನೇನಂದೆ ನಿನಗೆ? ಅಯ್ಯೋ, ಸಿಂಧು ಇದ್ಬಿಟ್ರೆ ಏನು, ಅವಳೇನು ಹುಲಿನ ಸಿಂಹನ ಅವಳನ್ನ ನೋಡಿ ಎದ್ರುಕೊಳ್ಳಕ್ಕೆ? ಅಲ್ವಾ ಸಿಂಧು? ಸುಮ್ಮನಿರು ಶಾಲು. ಅಯ್ಯೋ, ಇದೊಳ್ಳೆ ಕತೆ ಆಗೋಯ್ತಲ್ಲ. ನೋಡು ಪ್ರೀತಿ, ನಾನಿವತ್ತು ಗಿರಿನ ಮೀಟ್ ಮಾಡಲೇಬೇಕು. ನಿನ್ನ ಹಾಗೆ ಅಭಿ ಹಾಗೆ ಎದ್ರುಕೊಂಡೆಲ್ಲ ಕೂರಕ್ಕಾಗಲ್ಲ ನನ್ನ ಕೈಯಲ್ಲಿ. ಲೇಟ್ ಆಗಿದೆ, ನಡಿ ಇವಾಗ. ಅಲ್ಲ, ಅದು ಪ್ರೀತಿ, ಹೆದ್ರುಕೊಳ್ಳೋ ಕಾಲ ಮುಗೀತು. ನೀನು ಆರಾಮಾಗಿ ನಡಿ. ನಮ್ಮನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ನಡಿ ಪ್ರೀತಿ. ಎಲಬಿಲ್ಲದ ನಾಲ್ಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ? ಇವತ್ತು ನಿಮ್ಮಿಬ್ರು ಸುಮ್ಮನೆ ಬಿಡೋದಿಲ್ಲ. ಹಾಯ್ ಗಿರಿ. ಹಲೋ, ಒಬ್ಬರೇ ಬಂದಿದ್ದೀರಾ? ಮೇಡಮ್ ಆನ್ ದ ವೇ.
ಓ ಓಕೆ. ಸೊ ನೀವು ಹೇಳಬೇಕು. ನಮ್ದೇನಿರುತ್ತೆ. ಸೊ ನೀವು ಆಲ್ರೆಡಿ ಸೆಕೆಂಡ್ ಮೀಟಿಂಗ್ಗೆ ಕಾಲಿಟ್ಟಿದ್ದೀರಾ? ಆ ಥರ ಏನಿಲ್ಲ. ಗಿರಿ, ಈ ಲವ್ವಲ್ಲಿ ಬಿದ್ದಿರೋರ ಕಳೆ ನಿಮ್ಮ ಮುಖದಲ್ಲಿ ಎದ್ದು ಕಾಣಿಸ್ತದೆ. ನಿಮ್ಮ ಮುಖದಲ್ಲೂ ಕಾಣ್ತಾ ಇದೆಯಲ್ಲ. ಹೌದಾ? ಹಾಂ. ಏನೋ ಹೋಗ್ಲಿ ಬಿಡಿ. ದೆನ್ ಎಲ್ಲಿ ತನಕ ಬಂತು ನಿಮ್ಮ ಲವ್ ಮ್ಯಾಟರ್? ಅಲ್ಲೇ ಅಟ್ಕಾಯಿಸ್ಕೊಂಡ್ಬಿಟ್ಟಿದೆ ಗಿರಿ. ಪ್ರೀತಿನ ಮೀಟ್ ಮಾಡಕ್ ಆಗ್ತಾನೆ ಇಲ್ಲ. ರಾಜೇಶು ತುಂಬ ಟೆನ್ಷನಲ್ಲಿದ್ದಾರೆ. ಇನ್ನೊಂದು 5-6 ದಿನ ಆಗೋದ್ರೆ ಮತ್ತೆ ಎಂಗೇಜ್ಮೆಂಟ್ ಮಾಡ್ಕೋ ಅಂತ ಫೋರ್ಸ್ ಮಾಡ್ತಾರೆ, ಪ್ರಾಣ ತಿಂತಾರೆ. ಮನೆಯವ್ರನ್ನೆಲ್ಲ ಹೇಗೆ ಒಪ್ಪಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಗಿರಿ. ಅಭಿ, ಇದು ಮೋಸ ಅಲ್ವಾ? ನೀವಿಬ್ರು ಒಂದೇ ಕಡೆ ಇದ್ದೀರಾ, ಆದ್ರೂ ನೀವು ಪ್ರೀತಿನ ಮೀಟ್ ಮಾಡೋಕ್ಕಾಗಲ್ಲ ಅಂದ್ರೆ ಶಿಟ್. ಎಲ್ಲ ನಮ್ಮ ಟೈಮು ಗಿರಿ. ಆದರೆ ನಿಮ್ಮ ಟೈಮ್ ಚೆನ್ನಾಗಿದೆ ಕಣ್ರಿ. ಆಲ್ರೆಡಿ ಸೆಕೆಂಡ್ ಮೀಟಿಂಗಾ? ಇಲ್ಲ ಅಭಿ, ಶಾಲಿನಿಗೆ ಇನ್ನೂ ಟೈಮ್ ಬೇಕು. ನಾನು ಅವ್ರನ್ನ ಮರ್ತಿಲ್ಲ. ನನಗೆ ಮುಂಚೆ ಅವ್ರ ಬಗ್ಗೆ ಏನು ಯೋಚನೆ ಇತ್ತೋ ಅದೇ ಯೋಚನೆ ಈಗಲೂ ಇದೆ. ಆದರೆ ಅವ್ರಿಗೆ ನಮ್ಮ ಕಡೆಯವರಿಂದ ತುಂಬ ನೋವಾಗಿದೆ. ಹಾಗಾಗಿ ನನ್ನ ಮೊದಲು ಹಾಗೆ ಅವ್ರನ್ನ ಟ್ರೀಟ್ ಮಾಡೋಕ್ಕಾಗ್ತಾ ಇಲ್ಲ. ಹೌದಾ? ಮತ್ತೆ ಈ ಮೀಟಿಂಗ್ ಅವಳೇ ಫಿಕ್ಸ್ ಮಾಡಿದ್ಲು. ನನಗೂ ತುಂಬ ಬಲವಂತ ಮಾಡಿದ್ಲು. ನಿಮಗೆ ಕಾಲ್ ಮಾಡೋಕ್ಕೆ ಕೂಡ ಟ್ರೈ ಮಾಡಿದ್ಲು, ಆದರೆ ನಾಟ್ ರೀಚಬಲ್ ಬಂತಂತೆ. ನಾನು ಕಾಲ್ ಮಾಡಿದಾಗ ಲಕ್ಕಿಲಿ ನೀವು ಸಿಕ್ಕ್ರಿ, ಅದಕ್ಕೆ ಬರಕ್ಕೆ ಹೇಳಿದೆ ನಾನು. ಹಾಂ, ಗುಡ್. ಗಿರಿ, ಶಾಲಿನಿ ಮನಸ್ಸಲ್ಲಿ ಏನೋ ಇದೆ. ಅವಳು ಸೈಕಾಲಜಿ ಟೆಸ್ಟ್ನೆಲ್ಲ ನಿಮ್ಮ ಮೇಲೆ ಮಾಡಿ ಆಮೇಲೆ ಬಾಯ್ಬಿಡ್ತಾಳೆ ಅಂತ ಅನ್ಸುತ್ತೆ. ಅಭಿ, ನಮ್ಮ ಕತೆ ಬಿಡಿ. ಈಗ ನೀವು ಹೇಳಿ, ನೀವು ಏನು ಯೋಚನೆ ಮಾಡಿದ್ದೀರಾ ಅಂತ. ಅದೇ ಗೊತ್ತಾಗ್ತಿಲ್ಲ ಗಿರಿ. ಎದುರಿಗಿರೋ ಪ್ರೀತಿನ ಮೀಟ್ ಮಾಡೋಕ್ಕೆ 108 ಪ್ರಾಬ್ಲಮ್ಸು. ಅದು ಅಲ್ಲದೆ ಈ ಸಿಂಧು ನನ್ನ ಬೆನ್ನ ಹಿಂದೆನೇ ಬಿದ್ದಿದ್ದಾಳೆ. ಅವರಿಂದ ಸ್ವಲ್ಪ ಹುಷಾರಾಗಿರಿ. ನನ್ನ ಶಾಲಿನಿನ ಎಂಗೇಜ್ಮೆಂಟ್ ಬ್ರೇಕ್ ಆಗೋಕ್ಕೆ ಅವರೇ ಮೇನ್ ಕಾರಣ ಅಲ್ವಾ? ಹೌದು. ಅವಳನ್ನ ನಮ್ಮ ಮನೆಯಿಂದ ಹೇಗೆ ಸಾಗಾಕಬೇಕು ಅಂತಲೇ ಗೊತ್ತಾಗ್ತಿಲ್ಲ. ರಜ್ಜು ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮನೆಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದಾಳೆ. ಅವ್ರನ್ನ ಅವಾಯ್ಡ್ ಮಾಡೋದು ತುಂಬಾ ಕಷ್ಟ ಇದೆ ಬಿಡಿ. ಅವರು ನಮ್ಮಪ್ಪ ಒಂದೇ ಬುದ್ಧಿಯವರು. ಏನೋ ಬಿಡಿಗಿರಿ, ಈಗ ಅಟ್ಲೀಸ್ಟ್ ನಿಮ್ಮ ಲೈನ್ ಫುಲ್ ಕ್ಲಿಯರ್ ಆಗಿದೆಯಲ್ಲ, ನಿಮ್ಮ ಮೇಲೆ ಫೋಕಸ್ ಮಾಡೋಣ. ಮನೇಲಿ ನಮ್ಮಪ್ಪನ ಹತ್ರ ನಾನು ಮಾತಾಡ್ತೀನಿ. ಹೇಗಿದ್ರು ಅಚ್ಯುತ್ ಅಂಕಲ್ಲು ಈಗಾಗಲೇ ನಮ್ಮಪ್ಪನ ಹತ್ರ ನಿಮ್ಮ ಕೆಲಸದ ವಿಷಯ ಮಾತಾಡಿರ್ತಾರೆ. ನಮ್ಮಪ್ಪ ನಿಮ್ಮ ಕೆಲಸದಿಂದ ಇಂಪ್ರೆಸ್ ಆದಮೇಲೆ ವಾಲ್ಗ ಊದಿಸ್ಬಿಡೋದೆ. ಅಭಿ, ನೀವು ನಮ್ಮ ಬಗ್ಗೆ ಯೋಚಿಸ್ತಾ ಇದ್ದೀರಾ. ನಿಮ್ಮ ತಂಗಿ ನಿಮಗೋಸ್ಕರ ಈ ಮೀಟಿಂಗ್ ಮಾಡಿದ್ದಾಳೆ ಅಂತ ನಿಮಗೆ ಗೊತ್ತಿಲ್ಲ. ಮೊದಲು ನಿಮ್ಮ ವಿಷಯ ಸರಿ ಹೋಗಬೇಕು. ನಿಮ್ಮಂಥ ಒಳ್ಳೆ ಮನಸ್ಸವರು ನನ್ನ ಸ್ನೇಹಿತರಾಗಿ ಸಿಕ್ಕಿರೋದು ನನ್ನ ಲಕ್. ಹಲೋ, ಎಲ್ಲಿ ಕಳೆದೋಗ್ಬಿಟ್ರಿ ಸರ್? ಹೊರಡೋಣ? ಏ ಶಾಲಿನಿ, ನನಗೆ ದಾರಿ ತಪ್ಪಿಸ್ತೆ ಅಲ್ವಾ? ನೋಡು, ನಾನು ನಿನ್ ಹಿಂದೆನೆ ಬರ್ತಾ ಇದ್ದೀನಿ. ನನ್ನ ಕಣ್ಣಿಂದ ತಪ್ಪಿಸ್ಕೊಳಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಶಾಲು, ಆ ಸಿಂಧುನು ಈ ಕಡೆಗೆ ಬರ್ತಿದ್ದಾಳೆ. ಈ ಕಡೆ ಬರ್ತಿರೋದಲ್ಲ, ನಮ್ಮನ್ನ ಫಾಲೋ ಮಾಡ್ತಿದ್ದಾಳೆ ಅಂತ ಹೇಳು. ಅಯ್ಯೋಯ್ಯೋ, ಮತ್ತೀಗ? ಶಾಲು, ಆ ಸಿಂಧುನು ಈ ಕಡೆಗೆ ಬರ್ತಿದ್ದಾಳೆ. ಈ ಕಡೆ ಬರ್ತಿರೋದಲ್ಲ, ನಮ್ಮನ್ನ ಫಾಲೋ ಮಾಡ್ತಿದ್ದಾಳೆ ಅಂತ ಹೇಳು. ಅಯ್ಯೋಯ್ಯೋ, ಮತ್ತೀಗ? ಶಾಲು, ಆ ಸಿಂಧುನು ಈ ಕಡೆಗೆ ಬರ್ತಿದ್ದಾಳೆ. ಈ ಕಡೆ ಬರ್ತಿರೋದಲ್ಲ, ನಮ್ಮನ್ನ ಫಾಲೋ ಮಾಡ್ತಿದ್ದಾಳೆ ಅಂತ ಹೇಳು.
ನೀನು ಗಿರಿನ ಮೀಟ್ ಮಾಡೋದು ನೋಡ್ಬಿಟ್ರೆ ಅವ್ಳ ಮನೆಯಲ್ಲಿ ಹೇಳ್ಬಿಡಲ್ವಾ? ಹೇಳಿ ಬಿಡು, ಏನಿವಾಗ? ಅವಳು ನಮ್ಮನ್ನ ಫಾಲೋ ಮಾಡ್ತಾಳೆ ಅನ್ನೋ ವಿಚಾರ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಬೇರೆ ವ್ಯವಸ್ಥೆನೇ ಮಾಡಿದ್ದೀನಿ. ನೀನ್ ಸೈಕಾಲಜಿ ಸ್ಟೂಡೆಂಟ್ ಅಲ್ವಾ? ನೀನ್ ಮೊದಲೇ ಎಲ್ಲ ಗೆಸ್ ಮಾಡಿರ್ತೀಯ. ಆದ್ರೆ ಅವಳು ಯಾಕೆ ಹೀಗೆ? ಅವಳು ಹಾಗೆ ಪ್ರೀತಿ, ನಾವು ಹೀಗೆ ಅಷ್ಟೇ. ಶಾಲು, ಅವಳು ಗಾಡಿ ನಿಲ್ಸಿದ್ಲು. ಅವಳು ನಮ್ಮನ್ನು ಫಾಲೋ ಮಾಡ್ತಿರೋ ವಿಷಯ ನಮಗೆ ಗೊತ್ತು ಅಂತ ಅವಳಿಗೆ ತಿಳಿಬಾರ್ದು. ನಮ್ಮ ಪಾಡಿಗೆ ನಾವು ಹೋಗೋಣ. ಅವಳಿಗೆ ನೋಡು ಹೇಗೆ ಆಟ ಆಡಿಸ್ತೀನಿ ಅಂತ. ಲೈಫಲ್ಲಿ ಇನ್ನೊಬ್ರ ಜೀವನಕ್ಕೆ ಎಂಟ್ರಿ ಕೊಡೋಕೆ ಮುಂಚೆ ಯೋಚನೆ ಮಾಡಬೇಕು. ಅವಳಿಗೆ ಇವತ್ತು ನಾಯಿ ಗಲಿಸ್ದಂಗೆ ಗಲಿಸ್ತೀನಿ. ಶಾಲು, ಹಾಗೆಲ್ಲ ಮಾತಾಡಿದ್ರೆ ತಪ್ಪಾಗುತ್ತೆ. ಪ್ಲೀಸ್ ಪ್ರೀತಿ, ನೀನು ಈ ಥರ ಇರೋದಕ್ಕೆ ಕಣೆ ಲೈಫ್ ನಿನಗೆ ಸ್ಟಾರ್ಟ್ ಆಡ್ಸೋದು. ಮಾಡ್ತೀನಿ ಇವತ್ತು. ನನಗೆ ಉಲ್ಟಾ ಡೈರೆಕ್ಷನ್ ತೋರಿಸ್ತೀಯಾ? ಇವತ್ತು ಅದು ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಪ್ರೀತಿ ಅಭಿನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಜೈರಾಮ್ ಅಂಕಲ್ಗೆ ತೋರಿಸ್ತೀನಿ. ಏನಾಯ್ತು ಶಾಲು? ಯಾಕೆ ಹೀಗೆ ನಿಲ್ಸ್ದೆ? ನಾವೇನೇ ಮಾಡಿದ್ರು ಅದರಲ್ಲೊಂದು ಅರ್ಥ ಇರುತ್ತಮ್ಮ. ನನ್ನ ಮೊಬೈಲ್ ಕೊಡು. ಇವಳಿಗೇನಾಗಿದೆ? ನಾನು ಫಾಲೋ ಮಾಡ್ತಿರೋದು ಗೊತ್ತಾಗಿ ನನಗೆ ಇರಿಟೇಟ್ ಮಾಡಬೇಕು ಅಂತ ಇಷ್ಟೊಂದು ಸಾರಿ ಗಾಡಿ ನಿಲ್ಲಿಸ್ತಿದ್ದಾಳೆ ಅನ್ಸುತ್ತೆ. ಶಾಲು, ಇವತ್ತು ಏನಾದರೂ ಆಗಲಿ ನಿಮ್ಮ ನಾಟಕನ ಮುಗಿಸ್ತೀನಿ. ತಗೋ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನೀವು ಅಭಿನ ಚುರ್ಮುರಿ ಗಾಡಿ ನಿಲ್ಲೋ ಕಡೆ ಕಳಿಸಿ, ನಾನು ಪ್ರೀತಿನ ಆ ಕಡೆ ಕಳಿಸ್ತಿದ್ದೀನಿ. ನೀವು ನಮ್ಮ ಮಾಮೂಲಿ ಜಾಗದಲ್ಲಿರಿ. ಮೇಡಮ್ಮ, ಮೆಸೇಜ್ ಎಲ್ಲ ಯಾಕಿದ್ದಾಳೆ? ಬೇಗ ಬರತ್ತಾನೆ. ಹುಡುಗಿರ್ದು ಇರುತ್ತಲ್ಲ ನೂರಾರು ಪ್ರಾಬ್ಲಮ್ಸು. ಹೌದಾ ಸರ್? ಈಗೇನೋ ವಹಿಸ್ಕೊಂಡು ಬಂದ್ಬಿಟ್ರಿ. ಈ ವೇಟಿಂಗ್ ಕೆಲಸ ಬೋರ್ ಆಗಿ ಮುಂದೆ ಯಾಕಾರು ಮದುವೆ ಆದ್ನೋ ಅಂತ ಅನ್ನಿಸ್ದಾಗ್ಲೂ ಇದೇ ಥರ ವಹಿಸ್ಕೊಂಡು ಬರ್ತೀರಾ? ಕಾಲಕ್ಕೆ ತಕ್ಕನಾಗಿ ನಾವು ಚೇಂಜ್ ಆಗಲೇಬೇಕಲ್ವ ಬಿ, ಅದು ನಮ್ಮ ಹಣೆ ಬರ. ಪ್ರೀತಿದು ನಿಮ್ಮದು ವಿಷಯಕ್ಕೆ ಬಂದರೆ ನೀವೇನೋ ನನಗೆ ಅಡ್ವೈಸ್ ಮಾಡಿದ್ರಲ್ಲ, ಅದು ನಿಮಗೂ ಅಪ್ಲೈ ಆಗುತ್ತಲ್ವ? ಗಿರಿ, ಯಾವ ನನ್ನ ಮಗನ ಲೈಫ್ ಸರಿ ಇದೆ ಹೇಳಿ? ಲವ್ ಆದ್ಮೇಲೆ ಎಲ್ಲ ಒಂದೇ, ಎಕ್ಕುಟ್ಟೋಗೋದೆ. ಲವ್ವಲ್ಲಿದ್ದಾಗ ಕಾಣೋ ಲೈಫು ಕಾಣಿಸೋದಿಲ್ಲ, ಪ್ರೀತಿಸೋರೇ ಕಣ್ಮುಂದೆ ಇರ್ತಾರೆ. ಈಗ ನಾನು ನಿಮ್ಮನ್ನು ನೋಡ್ತಾ ಇದ್ದೀನ, ನಿಮ್ಮ ಮುಖದ ಜಾಗದಲ್ಲಿ ಅವಳ ಮುಖನೇ ಕಾಣಿಸ್ತಾರೆ. ಅಲ್ಲ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಇದು ಒಂಥರ ರೋಗನೇ. ಆದರೆ ನೀವು ಹೇಳಿದ್ದು ಕರೆಕ್ಟು ರೀ, ನಾನು ಹೇಳಿದ್ದು ನಮಗೂ ಅಪ್ಲೈ ಆಗತ್ತೆ. ಹಾಗಾದರೆ ಸರಿ. ಈ ಪ್ರೀತಿ ಅನ್ನೋ 2 ಅಕ್ಷರ ಎಷ್ಟು ವರ್ಷ ಆದರೂ ಗಂಡು ಮಕ್ಕಳನ್ನೇ ಯಾಕೆ ಆಡಬೇಕು? ಬಿಟ್ಟು ಹೋಗ್ಬೋದಲ್ಲ? ಟ್ರೂ, ಅದೇ ಕಣ್ರಿ. ಪ್ರೀತಿ, ನೋವು, ಪರಪರ, ಗಾಯ, ಹುಣ್ಣು, ಅದರಿಂದ ಮತ್ತೆ ನೋವು, ಮತ್ತೆ ಸುಖ, ಆ್ಯಂಡ್ ದ ಸೈಕಲ್ ಕೀಪ್ಸ್ ರಿಪೀಟಿಂಗ್.
ದೆನ್ ನೀವು ಈ ವಿಷಯನೆಲ್ಲ ಪ್ರೀತಿ ಹೇಳೋಕೆ ಧೈರ್ಯ ಇದೆಯಾ ನಿಮಗೆ? ರೀ ಗಿರಿ, ನಾನು ಏನ್ರಿ ದ್ರೋಹ ಮಾಡಿದ್ದೆ ನಿಮಗೆ? ಅಲ್ಲ ರೀ, ಏನೋ ಗಂಡ ಐಕ್ಳು ಅಂತ ಮನ್ಸಿಗೆ ಅನ್ಸಿದ್ದನ್ನು ಹೇಳ್ಬಿಟ್ನಪ್ಪ. ನೀವಿನ್ನೂ ಅರಳದೇ ಇರೋ ನನ್ನ ಪ್ರೀತಿನ ಮೊಗ್ಗಲ್ಲೇ ಚಿವುಟಾಗ್ತಾ ಇದ್ದೀರಲ್ರಿ ರೀ. ಅಭಿ ಹಾಗಲ್ಲ, ಜಸ್ಟ್ ಜನರಲ್ ನಾಲೆಜಿಗೆ ಕೇಳಿದೆ ಅಷ್ಟೇ. ಓಕೆ ಹಂಗಾರೆ ದಯವಿಟ್ಟು ನೀವು ಏನು ಬಾಯ್ ಬಿಡೋಕೆ ಹೋಗ್ಬೇಡ್ರಪ್ಪ. ಇಲ್ಲ, ಆ ಥರ ಏನಾಗಲ್ಲ. ಶಾಲಿನಿ ಬರೋದು ಲೇಟ್ ಆಗ್ಬೋದು, ನಾವು ಹೋಗಿ ಚುರುಮುರಿ ತಿನ್ಕೊಂಬರೋಣ ಬನ್ನಿ. ಬೇಡ, ನೀವು ಇಲ್ಲೇ ಇರಿ. ಶಾಲಿನಿ ಬಂದು ನೀವು ಎಲ್ಲಿದ್ದೀರಾ ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆದರೆ ಕಷ್ಟ. ನಾನು ಹೋಗ್ತಾ ಇರ್ತೀನಿ. ಓಕೆ, ಥ್ಯಾಂಕ್ಸ್. ಶಿವ್. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಪ್ರೀತಿ ಅವಳಿನ್ನೂ ಹಿಂದೆ ಬರ್ತಿದ್ದಾಳೇನೆ? ಹೌದು. ಅವಳಿಗೆ ಮಾಡಕ್ ಬೇರೆ ಕೆಲ್ಸನೇ ಇಲ್ಲ ನೋಡು. ಹೋಗ್ಲಿ ಬಿಡು ಶಾಲು, ನಾನು ಅವಳ ಹತ್ರ ಕೇಳ್ಕೊತೀನಿ ನಮ್ ಶಾಲುನ ಗಿರಿನ ಮಾತಾಡಕ್ ಬಿಡು ಅಂತ. ನೀನು ವಿಚಿತ್ರವಾಗಿ ಆಡ್ತಿದ್ಯಾ ಶಾಲು. ಆವಾಗ ನೋಡಿದ್ರೆ ಗಾಡಿ ನಿಲ್ಸ್ದೆ, ಯಾರಿಗೋ ಮೆಸೇಜ್ ಮಾಡಿದೆ, ಇವಾಗ ನೋಡಿದ್ರೆ ಸ್ಪೀಡಾಗಿ ಓಡಿಸ್ತಿದ್ಯಾ. ಏನ್ ನಡೀತಾ ಇದೆ? ಯು ಎಂಜಾಯ್ ಸ್ವೀಟಿ, ಇದೆಲ್ಲ ಚಿಂತೆ ನನಗೆ ಬಿಟ್ಬಿಡು. ನಾನೇನೋ ಕೇಳ್ದೆ, ನೀನ್ ಬೇರೆ ಏನೋ ಹೇಳ್ತಿದ್ಯಾ. ಎಲ್ಲ ಅರ್ಥ ಆಗೋ ಜಾಗ ಬಂದೇ ಬಿಡ್ತು, ನೀನು ಯೋಚನೆ ಮಾಡ್ಬೇಡ. ಛೇ, ಇವ್ಳು ಎಲ್ಲಿ ಮಿಸ್ ಆಗೋದ್ಲು? ಈ ಕಡೆ ಹೋದ್ಲಾ, ಈ ಕಡೆ ಹೋದ್ಲಾ? ಈ ಕಡೆ ನೋಡೋಣ. ಮೋಸ ಮಾಡ್ಬಿಟ್ಲು. ಪ್ರೀತಿನ ಎಲ್ಲೋ ಬಿಟ್ಟು ಬಂದಿದ್ದಾಳೆ ಅನ್ಸುತ್ತೆ. ನಾನ್ ಬೇರೆ ಇಷ್ಟು ದೂರ ಬಂದಿದ್ದೀನಿ. ಈಗ ಎಲ್ಲಿ ಅಂತ ಅವಳನ್ನ ಹುಡುಕ್ಲಿ? ಮಾಡ್ತೀನಿ.